ಗೌಡ ಮನೆಯೂಟ ಭಾಗ್ಯಕ್ಕೆ ಹೈಕೋರ್ಟ್ ತಡೆ ಹಾಕಿದೆ. ಪವಿತ್ರ ಗೌಡಗೆ ಮನೆಯೂಟ ಒದಗಿಸಬೇಕು ಅಂತ ಏನು ಕೋರಿಕೆಯನ್ನ ಸಲ್ಲಿಸಲಾಗಿತ್ತು. ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಎಷ್ಟೇ ದೊಡ್ಡವರಾದ್ರೂ ಕಾನೂನಿನ ಮುಂದೆ ಒಂದೇ. ವಿಶೇಷ ಸವಲತ್ತು ನೀಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಪವಿತ್ರ, ಲಕ್ಷ್ಮಣ್, ನಾಗರಾಜ್ ಮೂವರಿಗೂ ಕೂಡ ಮನೆಯೂಟ ಇಲ್ಲ ಸದ್ಯಕ್ಕೆ. ಇನ್ನು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರಿಗೇನಾದ್ರೂ ಮನೆಯೂಟ ಕೊಟ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡಕ್ಕಾಗಲ್ಲ ಅಂತ ವಕೀಲ ಜಗದೀಶ್ ವಾದ ಮಂಡನೆ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕಿಗೆ ಇದೀಗ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪವಿತ್ರ ಗೌಡ ಮನೆಯೂಟ ಭಾಗ್ಯಕ್ಕೆ ಹೈಕೋರ್ಟ್ ತಡೆ ಹಾಕಿದೆ. ಪವಿತ್ರ ಗೌಡಗೆ ಮನೆಯೂಟ ಒದಗಿಸಬೇಕು ಅಂತ ಏನು ಕೋರಿಕೆಯನ್ನ ಸಲ್ಲಿಸಲಾಗಿತ್ತು. ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಎಷ್ಟೇ ದೊಡ್ಡವರಾದ್ರೂ ಕಾನೂನಿನ ಮುಂದೆ ಒಂದೇ. ವಿಶೇಷ ಸವಲತ್ತು ನೀಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಪವಿತ್ರ, ಲಕ್ಷ್ಮಣ್, ನಾಗರಾಜ್ ಮೂವರಿಗೂ ಕೂಡ ಮನೆಯೂಟ ಇಲ್ಲ ಸದ್ಯಕ್ಕೆ. ಇನ್ನು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರಿಗೇನಾದ್ರೂ ಮನೆಯೂಟ ಕೊಟ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡಕ್ಕಾಗಲ್ಲ ಅಂತ ವಕೀಲ ಜಗದೀಶ್ ವಾದ ಮಂಡನೆ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕಿಗೆ ಇದೀಗ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪವಿತ್ರ ಗೌಡ ಮನೆಯೂಟ ಭಾಗ್ಯಕ್ಕೆ ಹೈಕೋರ್ಟ್ ತಡೆ ಹಾಕಿದೆ. ಪವಿತ್ರ ಗೌಡಗೆ ಮನೆಯೂಟ ಒದಗಿಸಬೇಕು ಅಂತ ಏನು ಕೋರಿಕೆಯನ್ನ ಸಲ್ಲಿಸಲಾಗಿತ್ತು. ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಎಷ್ಟೇ ದೊಡ್ಡವರಾದ್ರೂ ಕಾನೂನಿನ ಮುಂದೆ ಒಂದೇ. ವಿಶೇಷ ಸವಲತ್ತು ನೀಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಪವಿತ್ರ, ಲಕ್ಷ್ಮಣ್, ನಾಗರಾಜ್ ಮೂವರಿಗೂ ಕೂಡ ಮನೆಯೂಟ ಇಲ್ಲ ಸದ್ಯಕ್ಕೆ. ಇನ್ನು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರಿಗೇನಾದ್ರೂ ಮನೆಯೂಟ ಕೊಟ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡಕ್ಕಾಗಲ್ಲ ಅಂತ ವಕೀಲ ಜಗದೀಶ್ ವಾದ ಮಂಡನೆ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕಿಗೆ ಇದೀಗ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪವಿತ್ರ ಗೌಡ ಮನೆಯೂಟ ಭಾಗ್ಯಕ್ಕೆ ಹೈಕೋರ್ಟ್ ತಡೆ ಹಾಕಿದೆ. ಪವಿತ್ರ ಗೌಡಗೆ ಮನೆಯೂಟ ಒದಗಿಸಬೇಕು ಅಂತ ಏನು ಕೋರಿಕೆಯನ್ನ ಸಲ್ಲಿಸಲಾಗಿತ್ತು. ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಎಷ್ಟೇ ದೊಡ್ಡವರಾದ್ರೂ ಕಾನೂನಿನ ಮುಂದೆ ಒಂದೇ. ವಿಶೇಷ ಸವಲತ್ತು ನೀಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಪವಿತ್ರ, ಲಕ್ಷ್ಮಣ್, ನಾಗರಾಜ್ ಮೂವರಿಗೂ ಕೂಡ ಮನೆಯೂಟ ಇಲ್ಲ ಸದ್ಯಕ್ಕೆ. ಇನ್ನು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರಿಗೇನಾದ್ರೂ ಮನೆಯೂಟ ಕೊಟ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡಕ್ಕಾಗಲ್ಲ ಅಂತ ವಕೀಲ ಜಗದೀಶ್ ವಾದ ಮಂಡನೆ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕಿಗೆ ಇದೀಗ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪವಿತ್ರ ಗೌಡ ಮನೆಯೂಟ ಭಾಗ್ಯಕ್ಕೆ ಹೈಕೋರ್ಟ್ ತಡೆ ಹಾಕಿದೆ. ಪವಿತ್ರ ಗೌಡಗೆ ಮನೆಯೂಟ ಒದಗಿಸಬೇಕು ಅಂತ ಏನು ಕೋರಿಕೆಯನ್ನ ಸಲ್ಲಿಸಲಾಗಿತ್ತು. ಇದಕ್ಕೆ ಹೈಕೋರ್ಟ್
ತಡೆಯಾಜ್ಞೆ ನೀಡಿದೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಎಷ್ಟೇ ದೊಡ್ಡವರಾದ್ರೂ ಕಾನೂನಿನ ಮುಂದೆ ಒಂದೇ. ವಿಶೇಷ ಸವಲತ್ತು ನೀಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಪವಿತ್ರ, ಲಕ್ಷ್ಮಣ್, ನಾಗರಾಜ್ ಮೂವರಿಗೂ ಕೂಡ ಮನೆಯೂಟ ಇಲ್ಲ ಸದ್ಯಕ್ಕೆ. ಇನ್ನು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರಿಗೇನಾದ್ರೂ ಮನೆಯೂಟ ಕೊಟ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡಕ್ಕಾಗಲ್ಲ ಅಂತ ವಕೀಲ ಜಗದೀಶ್ ವಾದ ಮಂಡನೆ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕಿಗೆ ಇದೀಗ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪವಿತ್ರ ಗೌಡ ಮನೆಯೂಟ ಭಾಗ್ಯಕ್ಕೆ ಹೈಕೋರ್ಟ್ ತಡೆ ಹಾಕಿದೆ. ಪವಿತ್ರ ಗೌಡಗೆ ಮನೆಯೂಟ ಒದಗಿಸಬೇಕು ಅಂತ ಏನು ಕೋರಿಕೆಯನ್ನ ಸಲ್ಲಿಸಲಾಗಿತ್ತು. ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಎಷ್ಟೇ ದೊಡ್ಡವರಾದ್ರೂ ಕಾನೂನಿನ ಮುಂದೆ ಒಂದೇ. ವಿಶೇಷ ಸವಲತ್ತು ನೀಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಪವಿತ್ರ, ಲಕ್ಷ್ಮಣ್, ನಾಗರಾಜ್ ಮೂವರಿಗೂ ಕೂಡ ಮನೆಯೂಟ ಇಲ್ಲ ಸದ್ಯಕ್ಕೆ. ಇನ್ನು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರಿಗೇನಾದ್ರೂ ಮನೆಯೂಟ ಕೊಟ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡಕ್ಕಾಗಲ್ಲ ಅಂತ ವಕೀಲ ಜಗದೀಶ್ ವಾದ ಮಂಡನೆ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕಿಗೆ ಇದೀಗ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪವಿತ್ರ ಗೌಡ ಮನೆಯೂಟ ಭಾಗ್ಯಕ್ಕೆ ಹೈಕೋರ್ಟ್ ತಡೆ ಹಾಕಿದೆ. ಪವಿತ್ರ ಗೌಡಗೆ ಮನೆಯೂಟ ಒದಗಿಸಬೇಕು ಅಂತ ಏನು ಕೋರಿಕೆಯನ್ನ ಸಲ್ಲಿಸಲಾಗಿತ್ತು. ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಎಷ್ಟೇ ದೊಡ್ಡವರಾದ್ರೂ ಕಾನೂನಿನ ಮುಂದೆ ಒಂದೇ. ವಿಶೇಷ ಸವಲತ್ತು ನೀಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಪವಿತ್ರ, ಲಕ್ಷ್ಮಣ್, ನಾಗರಾಜ್ ಮೂವರಿಗೂ ಕೂಡ ಮನೆಯೂಟ ಇಲ್ಲ ಸದ್ಯಕ್ಕೆ. ಇನ್ನು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರಿಗೇನಾದ್ರೂ ಮನೆಯೂಟ ಕೊಟ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡಕ್ಕಾಗಲ್ಲ ಅಂತ ವಕೀಲ ಜಗದೀಶ್ ವಾದ ಮಂಡನೆ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕಿಗೆ ಇದೀಗ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ.